ಚಕ್ರವಾಸಿನಿ. ಇವಳಿಂದ ಮುಖ್ಯವಾದ ಲೋಕ ಕಲ್ಯಾಣ ಆಗ್ಬೇಕು ಅಂತ ನಮ್ಮ ಮಾವನವರು ನಮ್ಮನೆ. ನೀನ್ ಹೇಳಿದ ಕತೆ ಕೇಳೋದಕ್ಕೆ ಇಲ್ಲಿ ಯಾರು ಹೆಡ್ರಲ್ಲ. ನಾಲ್ಗೆ ಹೊರಳುತ್ತೆ ಅಂತ ನಾಲ್ಕು ದಿಕ್ಕಿಗೆ ಹರಿಬಿಡ್ಬೇಡ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ. ದಯವಿಟ್ಟು ಪ್ರಯೋಗ ನಡೆಸಿ ನನ್ನ ಮಗಳು ಬದುಕ್ತಾಳ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಿಸಿ. ಆಗಲ್ಲ ಶೇಖರಿ. ದೇಶಕ್ರೆ, ನೀವು ಪ್ರಯೋಗ ನಡೆಸಿ ಜಾಜಿನ ಪ್ರಸವಕ್ಕೆ ಮುಂಚೆನೆ ಅಪಹರಿಸ್ಕೊಂಡು ಹೋಗ್ತೇನೆ. ಶ್ರೀ ಚಕ್ರ ಸ್ವರೂಪಿ ಶಿಶು ಈ ಕಾಲ ರುದ್ರೇಶ್ವರ ಇದೆ. ದೇಶಕ್ರೆ, ಏನಾಯ್ತು? ಉತ್ತರ ಸಿಕ್ತಾ? ನಮ್ಮ ಜಾಜಿ ಅಲ್ಪಾಯುಷ್ಯದಿಂದ ಪಾರಾಗಿದ್ದಾಳಲ್ವಾ? ಮಾತಾಡಿ ದೇಶಕ್ರೆ, ಉತ್ತರ ಸಿಕ್ತಾ? ಏನು ಅಂತ ಹೇಳ್ತಿದೆ? ಹೇಳಿ ದೇಶಕ್ರೆ, ಉತ್ತರ ಸಿಕ್ತಾ? ನಮ್ಮ ಜಾಜಿ ಸಾವನಿಂದ ಪಾರಾಗಿದ್ದಾಳಲ್ವಾ? ಅವಳ ಜೀವಕ್ಕೇನು ಅಪಾಯ ಇಲ್ಲ ಅಲ್ವಾ? ಅವಳು ಬದುಕ್ತಾಳಲ್ವಾ? ಹೇಳಿ ದೇಶಕ್ರೆ, ಉತ್ತರ ಸಿಕ್ತಾ? ಉತ್ತರ ಸಿಕ್ತು. ಏನಂತ ಉತ್ತರ ಸಿಕ್ತು ದೇಶಕ್ರೆ? ವಿಧಿ ಪ್ರಕಾರ ವರ್ಷಾಂತ್ಯಕ್ಕೆ ಅವಳ ಸಾವಿದೆ. ಆದರೆ ಕ್ಷೇತ್ರ ದರ್ಶನದ ಪ್ರಭಾವದಿಂದ ಅವಳು ಈ ಸಾವಿನಿಂದ ಪಾರಾಗಿದ್ದಾಳೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಶೇಖರಿ. ಉತ್ತರ ಗೋಚರಿಸಬೇಕಾದ ಜಾಗದಲ್ಲಿ ಅಂಧಕಾರ ಕವಿದಿದೆ. ಹೀಗೇನ್ ಮಾಡೋದು ದೇಶಕ್ರೆ? ಇದಕ್ಕೆ ಉತ್ತರ ಪಡೆಯೋದು ಹೇಗೆ? ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಶೇಖರಿ. ಯಾವಾಗ? ಜಾಜಿಗೆ ಯಾವತ್ತು 7ನೇ ತಿಂಗಳು ತುಂಬುತ್ತೋ ಆ ತಿಂಗಳು 14ನೇ ದಿನ ಶನಿವಾರ, ಚೌತಿ, ರೋಹಿಣಿ ನಕ್ಷತ್ರದ ದಿನ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಶೇಖರಿ. ಆ ದಿನ ನಮ್ಮ ಬದುಕಿಗೆ ಹುಣ್ಣಿಮೆಯಾಗುತ್ತೋ ಅಮಾವಾಸ್ಯೆ ಆಗುತ್ತೋ ಗೊತ್ತಿಲ್ಲ ಶೇಖರಿ. ಆದರೆ ಆ ದಿನ ಒಂದು ಘಟನೆ ನಡೆಯುತ್ತೆ, ಅದು ಖಚಿತ. ಆ ಘಟನೆ ಇನ್ನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. 7ನೇ ತಿಂಗಳು 14ನೇ ದಿನ, ಶನಿವಾರ, ಚೌತಿ, ರೋಹಿಣಿ ನಕ್ಷತ್ರದ ದಿನ. ಜಾಲಿ ಬಾರಿನಲ್ಲಿ ಕೂತು ಪೋಲಿ ಗೆಳೆಯರು. ಏ ಶೇಖರಿ, ಎಲ್ಲಯ್ಯ ಹೋಗಿದ್ದೆ ನೀನು? ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹುಡ್ಕೋದು ನಿನ್ನ? ಯಾಕೆ ಹುಡುಕ್ತಿದ್ದೆ ನನ್ನ? ನಾನೊಬ್ಬನೇ ಅಲ್ಲಪ್ಪ, ಇಡೀ ಮನೆಯವರೆಲ್ಲ ಹುಡುಕ್ತಾ ಇದ್ದಾರೆ. ಮನೆಯವರ ಯಾಕೆ ಹುಡುಕ್ತಾ ಇದ್ರು? ಏನಾಯ್ತು? ಅವ್ರಿಗೆಲ್ಲ ಆಗಿರೋದು ನಿನ್ನ ಮಗಳಿಗೆ. ಕೈ ಎತ್ತದ ಅಷ್ಟೇ ತಾನೆ, ಸಾಯಿಸ್ಲಿಲ್ವಲ್ಲ. ಏನಾಯ್ತು ನನ್ನ ಮಗಳಿಗೆ? ಮನೆ ಕಡೆ ಸ್ವಲ್ಪ ಜವಾಬ್ದಾರಿ ವಹಿಸ್ಕೋ. ಇಲ್ಲೇನಾಗ್ತಾ ಇದೆ ಅಂತ ನೋಡು. ಅಲ್ವೋ ಜಗ್ಗಿ, ನನ್ನ ಮಗಳಿಗೆ ಏನಾಯ್ತು ಮೊದಲು ಅದನ್ನ ಹೇಳು. ಹೋಗಿ ಒಳಗಡೆ ನೋಡು, ನಿನಗೆ ಗೊತ್ತಾಗುತ್ತೆ. ಬಂಗಾರಿ, ಇನ್ನೂ ನನ್ನ ಮೇಲೆ ಸಿಟ್ಟು ಹೋಗಿಲ್ವೇನೋ? ನನ್ನ ಹತ್ರ ಮಾತಾಡಲ್ವಾ? ಹೋಗ್ಲಿ, ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂತ ಕಾರಣ ಕೇಳಲ್ವಾ? ಸರಿ ಬಿಡು, ನಾನೇ ಹೇಳ್ತೀನಿ. ನಾಳೆ ನನಗೆ ಮೊಗ್ಮೂಡ್ಸೋ ಶಾಸ್ತ್ರ ಅಂತೆ ಕಣೋ, ಅಮ್ಮ ಹೇಳ್ತಿದ್ರು. ನಾನಿಷ್ಟು ಖುಷಿಯಾದ ವಿಚಾರ ಹೇಳ್ತಿದ್ದೀನಿ, ನೀನೇನೂ ಪ್ರತಿಕ್ರಿಯೆ ಕೊಡದೆ ನಿನ್ನ ಪಾಡಿಗೆ ನೀನಿದೆಯಲ್ಲೋ. ಏನಾಗಿದೆಯೋ ಮಾತಾಡೋ. ಇದು ನಿನ್ನ ಸಂಭ್ರಮದ ಕ್ಷಣಗಳು. ನೀನೇ ಹೀಗೆ ಸಿಟ್ಟಾಗಿದ್ರೆ ಹೇಗೆ ಹೇಳು?
ನಾಳೆ ನನಗೆ ಹೂ ಮುಡಿಸ್ತಾರಂತೆ, ಆರತಿ ಮಾಡ್ತಾರಂತೆ. ಇಷ್ಟೆಲ್ಲ ನಿನ್ನ ಹೆಂಡತಿಗಾಗೋವಾಗ ನಿನಗೆ ಸಂತೋಷ ಆಗಲ್ವಾ? ಇದು ನಿನಗೆ ಖುಷಿ ತರೋ ವಿಚಾರ ಅಲ್ವೇನೋ? ಯಾಕೆ ಖುಷಿ ಪಡಬೇಕು? ಯಾಕೆ ಸಂತೋಷ ಪಡಬೇಕು? ಮಗುನ ಹೊತ್ತಿರೋ ಬಾಡಿಗೆ ತಾಯಿ ನೀನು. ಆ ಮಗು ನಂಗೂ ಸೇರಿದ್ದಲ್ಲ, ನಿಂಗೂ ಸೇರಿದ್ದಲ್ಲ. ಆ ಮಗುನ ಹುಟ್ಟಿದ ತಕ್ಷಣ ಇನ್ಯಾರ್ದೋ ಮಡಿಲಿ ಹಾಕೋಕೆ ಸಂಭ್ರಮ ಯಾಕೆ? ಲಲಿತಾ, 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 ಜಾಜಿಗೆ ಏನಾಯ್ತು? ಜಗ್ಗಿ ಏನೋ ಹೇಳ್ತಿದ್ದ. ಜಾಜಿ ಒಳಗಡೆ ಇದ್ದಾಳೆ. ನಿಮ್ಮನ್ನ ಬೆಳಗ್ಗೆಯಿಂದ ಹುಡುಕಿ ಸಾಕಾಯ್ತು. ಜಗ್ಗಿ ದೇವಸ್ಥಾನದ ಹತ್ರನೂ ಬಂದಿದ್ದ, ನೀವು ಅಲ್ಲೂ ಇರ್ಲಿಲ್ವಂತೆ. ನಾನು ದೇಶಕ್ರನ್ನ ಕಾಣಕ್ ಹೋಗಿದ್ದೆ. ಅದಿರ್ಲಿ, ನನ್ನ ಯಾಕೆ ಹುಡುಕ್ತಾ ಇದ್ರಿ? ಏನಾಯ್ತು? ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಮತ್ ಜಗ್ಗಿ ಹೇಳ್ದ. ಅವನು 1ಕ್ಕೆ 10 ಸೇರ್ಸ್ ಹೇಳ್ತಾನೆ. ಅವನ್ ಮಾತು ಕೇಳ್ತಿರಲ್ಲ ನೀವು. ಸರಿ, ಅದಿರ್ಲಿ, ಏನಾಯ್ತು ಹೇಳು. ನನ್ನ ಜೀವ ಹೊಡ್ಕೋತಾ ಇದೆ. ರೀ, ನಮ್ ಜಾಜಿಗೆ 2 ತಿಂಗಳು ತುಂಬತಲ್ಲ, ಮೊಗ್ಗು ಮುಡ್ಸೋ ಶಾಸ್ತ್ರ ಮಾಡಬೇಕು. ಅದಕ್ಕೆ ಒಳ್ಳೆ ದಿನ ಕೇಳೋಣ ಅಂತ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಹೋಗಿದ್ದೆ. ಅವ್ರು ನಾಳೆನೆ ಒಳ್ಳೆ ದಿನ ಅಂತ ಹೇಳಿದ್ರು. ತಯಾರಿ ಎಲ್ಲ ಮಾಡ್ಕೋಬೇಕಲ್ಲ, ನೀವೇ ಇಲ್ದೇ ಇದ್ರೆ ಹೇಗೆ? ಅದಕ್ಕೆ ಬೆಳಗ್ಗೆಯಿಂದ ನಿಮ್ಮನ್ನು ಹುಡುಕ್ತಾ ಇರೋದು, ಅಷ್ಟೇ ವಿಷಯ. ಇಷ್ಟೇನಾ? ಏನ್ ಇಷ್ಟೇನಾ? ತಯಾರಿ ಎಲ್ಲ ಮಾಡ್ಕೊಳ್ಳೋದು ಬೇಡ್ವಾ? ಅದಕ್ಕೇನು, ಮಾಡೋಣ ಬಿಡು. ಈಗ ನಾ ಬಂದಿದ್ದೀನಲ್ಲ. ಶಾಸ್ತ್ರಿಗಳ ಹತ್ರ ನೀನೇನೇನೋ ಮಾತಾಡ್ಲಿಲ್ಲ ತಾನೆ? ಮಾತಾಡ್ದೆ ಬಿಡ್ತೀನಾ? ಜಾಜಿ ಬಂಗಾರಿ ಮಗುನ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ ಬಂದಿದ್ದೀನಿ. ಯಾಕೆ ಸಂತೋಷ ಪಡಬೇಕು? ಮಗುನ ಹೊತ್ತಿರೋ ಬಾಡಿಗೆ ತಾಯಿ ನೀನು. ಆ ಮಗುನ ಹುಟ್ಟಿದ ತಕ್ಷಣ ಇನ್ಯಾರ್ದೋ ಮಡಿಲಿ ಹಾಕೋಕೆ ಸಂಭ್ರಮ ಯಾಕೆ? ಜಾಜಿಗೆ ಯಾವತ್ತು 7ನೇ ತಿಂಗಳು ತುಂಬುತ್ತೋ ಆ ತಿಂಗಳು 14ನೇ ದಿನ ಶನಿವಾರ, ಚೌತಿ, ರೋಹಿಣಿ ನಕ್ಷತ್ರದ ದಿನ ಇನ್ನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಶೇಖರಿ. ಜಾಜಿ, ಏನಾಯ್ತಪ್ಪ? ಯಾಕೆ ಹೀಗೆ ನೋಡ್ತಿದ್ದೀರಾ? ನಾಳೆ ನಿನ್ ಮೊಗ್ಗಿನ ಶಾಸ್ತ್ರ ಅಂತ ಲಲಿತಾ ಹೇಳ್ತಾ ಇದ್ಲು. ಎಷ್ಟು ಬೇಗ ದಿನಗಳು ಉರುಳುತ್ತಾ ಇದೆ. ಮೊನ್ನೆ ತಾನೇ ನಿನ್ನ ಮದುವೆ ಆಯ್ತು ಅನ್ನಿಸ್ತಿದ್ದೆ. ಆಗ್ಲೇ ಹೀಗೆ ಯಾವಾಗ್ಲೂ ನಗ್ನಗ್ತಾ ಇರು ಮಗಳೇ. ಖುಷಿಯಾಗಿರು. ಬಾರಯ್ಯ, ಬಾರೋ. ಬಾಪ ಇಲ್ಲಿ. ಜಗ್ಗಿ, ನಾನು ಯಾಕೆ ಹಿಂಗೆ ಹೇಳ್ಕೊಂಡ್ ಬರ್ತಾ ಇದೀಯಾ? ನನ್ನ ಕೈನ ಒಂದು ಒಳ್ಳೆ ಊಟ ಹಾಕ್ಸ್ತೀನಿ, ಬಾರೋ. ಊಟನಾ? ಅದು ಶೇಖರಿ ಮನೆಯಲ್ಲಿ. ಏನು ವಿಶೇಷ? ಜಾಜಿ ಬಸ್ರಿ ಕಣೋ, ಮೊಗ್ಗಿನ ಶಾಸ್ತ್ರ ನಡೀತಾ ಇದೆ. ಪರವಾಗಿಲ್ವೇ? ಬಂಗಾರಿನ ದಡ್ಡ ಅನ್ಕೊಂಡಿದ್ದೆ, ಕರಾಮತ್ ಮಾಡವ್ರೆ. ಅದಿರ್ಲಿ ಕಣಯ್ಯ, ನನ್ನ ದೇವಸ್ಥಾನ ಕೆಲಸ ಇದೆ. ನೀನೇನೋ ಉಂಡಾಡಿ ಗುಂಡ ಬರ್ತೀಯಪ್ಪ ಊಟಕ್ಕೆ. ಅಯ್ಯ, ನಾನು ಹಂಗೆ ಅನ್ಕೊಂಡ. ಅಪರೂಪಕ್ಕೆ ಒಂದು ಒಳ್ಳೆ ಊಟ ಹಾಕಿಸ್ತೀನಿ ಅಂದ್ರೆ ನನ್ನ ಉಂಡಾಡಿ ಗುಂಡ ಅಂತೀಯಾ? ಇದು ಊಟ ನಂಬ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಹೋಗುತ್ತಲ್ಲೇ, ನಾನು ಬರಲ್ಲ. ಕೆಲಸ ದಿನ ಇದ್ದಿದ್ದೆ, ಬಾರಲ್ಲೇ ಊಟ ಮಾಡೋಣ. ಏ ಜಗ್ಗಿ, ನನ್ನ ಮಾತು ಕೇಳೋ, ನಾನು ಬರಲ್ಲ ಕಣ. ಪಾಪ ನೀನು. ಏ ಜಗ್ಗಿ, ಬಿಡೋ. ಲೇಲ ಅಂತ ಅದೆಷ್ಟು ನಿಧಾನವಾಗಿ ಮಾಡ್ತಿದ್ಯೆ?
ಬೇಗ ಕೆಲಸ ಮಾಡಬಾರ್ದೇನೆ? ನಾನು ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದೀನಿ. ಮಾಡ್ತೀಯ ಗಂಟೆಗೆ ಒಂದ್ ಕೆಲಸ ಮಾಡ್ತಿದ್ಯಾ. ಅದೇನ್ ಒತ್ತಾನ ಕಲ್ತಿದ್ಯೋ ಏನೋ. ನಿಮ್ಮಿಂದಾನೇ ಕಲ್ತಿರೋದು. ಮಾತು ವಾಪಸ್ ತಗೋ. ಇದನ್ನ ನೀನು ನಿಮ್ಮ ಅಮ್ಮನಿಂದಾನೇ ಕಲ್ತಿರೋದು. ಆಯ್ತಮ್ಮ, ನಮ್ಮ ಅಮ್ಮನಿಂದಾನೇ ಕಲ್ತಿರೋದು. ಸರಿನಾ? ಆಯ್ತು, ಮದ್ದೋಗಿ ಜಾಜಿನ್ ಕರ್ಕೊಂಬ. ಆಯ್ತು. ಗಿರ್ಜಾ, ನೋಡಿದ್ಯಾ ನನ್ ಸೊಸೆನ? ಯಾವತ್ತು ಸೊಸೆದಿರ್ನ ನಮ್ ಹಿಡ್ತದಲ್ಲಿ ಇಟ್ಕೋಬೇಕು, ಇಲ್ಲ ಅಂದ್ರೆ ತಲೆ ಮೇಲೆ ಕೂತ್ಕೋತಾರೆ. ಸರೋಜಾ, ಜಾಜಿ, ಇಲ್ಲ ಅಪ್ಪ, ನಾನು ಬರಲ್ಲ. ಒತ್ತಾಯ ಮಾಡಬೇಡಿ, ನನ್ನ ಮನ್ಸು ಸರಿ ಇಲ್ಲ. ಮನಸ್ಸು ಸರಿ ಇಲ್ಲ ಅಂದ್ರೆ ಹೇಗಮ್ಮ? ಎಲ್ರೂ ಬಂದಿದ್ದಾರೆ, ನಿನಗೆ ಕಾಯ್ತಿದ್ದಾರೆ. ದಯವಿಟ್ಟು ಅಪ್ಪ, ನಾನು ಬರಲ್ಲ. ಬರಲ್ಲ ಅಂದ್ರೆ ಹೇಗಮ್ಮ? ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ, ಎಲ್ರೂ ಬಂದಿದ್ದಾರೆ, ಹೂ ಮುಡಿಸೋ ಶಾಸ್ತ್ರಕ್ಕೆ ಕಾಯ್ತಿದ್ದಾರೆ. ಇಂಥ ಹೊತ್ತಲ್ಲಿ ಬರೋಲ್ಲ ಅಂದ್ರೆ ಹೇಗಮ್ಮ? ನನ್ನ ಸಂಕಟನೂ ಅರ್ಥ ಮಾಡ್ಕೊಳ್ಳಿ ಅಪ್ಪ. ನನಗೆ ಗೊತ್ತು ರೀ ಅವಳು ಯಾಕೆ ಹೀಗೆ ಆಡ್ತಾ ಇದ್ದಾಳೆ ಅಂತ. ಯಾಕೆ? ಬಂಗಾರಿ ಮುನಿಸ್ಕೊಂಡಿದ್ದಾನಲ್ಲ, ಅದಕ್ಕೆ. ಅಲ್ಲ, ಅವನು ಮುನಿಸ್ಕೊಂಡಿದ್ರೆ ಇವಳು ಹಸೆಮಣೆ ಮೇಲೆ ಬರಲ್ಲ ಅನ್ನೋದಕ್ಕೆ ಏನಾದರೂ ಅರ್ಥ ಇದೆಯಾ? ಅಲ್ಲ ರೀ, ನೀವು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾವುದೋ ಒಂದು ಮೂಲೆನಲ್ಲಿ ಕೂತಿದ್ರೆ ನನಗೆ ಕೆಲಸ ಮಾಡೋದಕ್ಕಾಗಲಿ ಓಡಾಡೋದಕ್ಕಾಗಲಿ ಶಕ್ತಿ ಇರುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಅವಳು ಹಾಗೆ ಅಲ್ವಾ? ಗಂಡ ಮುನಿಸ್ಕೊಂಡಿದ್ರೆ ಅವಳು ಹೇಗೆ ಖುಷಿಯಾಗಿರ್ತಾಳೆ ಹೇಳಿ? ನಿಮ್ಗೊಂಚೂರು ಸೂಕ್ಷ್ಮನೇ ಇಲ್ಲ. ಇರಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಜಾಜಿ, ಬಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಬಂಗಾರಿ ಇಲ್ಲದೆ ನಾನು ಹೇಗಮ್ಮ ಬರಲಿ? ನಿನಗೆ ಅವನ ವಿಷಯ ಗೊತ್ತಿದೆ. ಅವನಿಗೆ ನೀನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ, ಬಂದೇ ಬರ್ತಾನೆ. ಅವನು ಯಾವತ್ತೂ ನನ್ನ ಮೇಲೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿರ್ಲಿಲ್ಲ ಅಮ್ಮ. ಹೌದು, ಈಗ ಅವ್ನು ಸಿಟ್ಟು ಮಾಡ್ಕೊಳ್ಳೋದಕ್ಕೆ ನೀನು ನಿಮ್ಮ ಅಪ್ಪನೇ ಕಾರಣ. ಹೋಗಿ ಹೋಗಿ ಮಗುನ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಡ್ತೀವಿ ಅಂತ ಮಾತು ಕೊಟ್ಬಿಟ್ಟು ಬಂದಿದ್ದೀರಲ್ಲೇ. ಅವ್ನು ಮಗುವಿನ ಅಪ್ಪ, ಸಿಟ್ಟು ಮಾಡ್ಕೊಳ್ರೆ ಇನ್ನೇನು ಮಾಡ್ತಾನೆ ಹೇಳೋ? ಅದು ಹಾಗಲ್ಲ ಅಮ್ಮ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಾತು ಕೊಡೋದಕ್ಕೆ ಒಂದು ಬಲವಾದ ಕಾರಣ ಇತ್ತು. ಕಾರಣ 1000 ಇರ್ಲಿ ಕಣೆ. ಹಾಗೆ ನೋಡಿದ್ರೆ ನಿಮ್ಮಪ್ಪನೂ ನಿನ್ನನ್ನ ಸಂಪೂರ್ಣವಾಗಿ ಬಂಗಾರಿಗೆ ಬಿಟ್ಕೊಟ್ಟಿಲ್ಲ. ಏನೋ ಒಂದು ಕಾರಣ ಹೇಳ್ಕೊಂಡು ಮೂಗು ತೂರಿಸ್ಕೊಂಡು ಬರ್ತಾನೆ ಇರ್ತಾರೆ. ಅಮ್ಮ, ಅಪ್ಪನ ಬಗ್ಗೆ ನೀನೇನು ಮಾತಾಡ್ಬೇಡ. ಬಂದ್ಬಿಟ್ಲು ಅಪ್ಪನ್ ವಹಿಸ್ಕೊಂಡು. ಬಂಗಾರಿ ಎಲ್ಲೇ ಹೋಗ್ತಾನೆ, ಬಂದೇ ಬರ್ತಾನೆ. ನೀ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ. ಗುರುಗಳೇ, ಜಾಜಿನ ಅಪಹರಿಸೋದಕ್ಕೆ ಕ್ಷುದ್ಧ ದೇವತೆ ಹತ್ರ ಪ್ರಶ್ನೆ ಮಾಡಿ ಮುಹೂರ್ತನ ನಿಗದಿ ಮಾಡ್ತೀನಿ ಅಂತ ಹೇಳಿದ್ರಿ. ತಾಯಿ ಹತ್ರ ಪ್ರಶ್ನೆ ಮಾಡಿದ್ರ ಮುಹೂರ್ತ ನಿಗದಿ ಆಯ್ತಾ? ಹೌದು ಮಣಿಕಂಠ, ತಾಯಿ ಉತ್ತರ ನೀಡಿದ್ಲು. ಜಾಜಿನ ಅಪಹರಿಸೋ ದಿನ ನಿಗದಿ ಆಯ್ತು. ಸದ್ಯ ಅಲ್ಲಿಗೆ ನಾವು ಜಾಜಿನ ಅಪಹರಿಸಿ ಈ ಊರು ಬಿಡ್ತಾ ಇದ್ದೀವಿ ಅಂತ ಆಯ್ತು. ನನಗೂ ಈ ಊರಿನ ಗಾಳಿನ ಉಸಿರಾಡಿ ಉಸಿರಾಡಿ ಸಾಕಾಗೋಗಿತ್ತು. ಅಂತೂ ಈ ಊರಿನಿಂದ ಮುಕ್ತಿ ಸಿಕ್ತಲ್ಲ. ಅಂದ ಹಾಗೆ ಜಾಜಿನ ಅಪಹರಿಸೋದು ಯಾವತ್ತು ಗುರುಗಳೇ? ಇಂಥ ಬಾಳಿ ಸಾಕು. ಈ ನೋವನ್ನು ತಡ್ಕೋ ಶಕ್ತಿ ನಂಗಿಲ್ಲ. ನನಗೊಂದು ಅಸ್ತಿತ್ವ ಇಲ್ಲ ಅಂದಮೇಲೆ ನಾನಿದ್ದೇನು ಪ್ರಯೋಜನ? ಮಾತಾಡಿದ್ರೆ ತಾನೇ ಚುಚ್ಚಿದಾಗೋದು, ಅದರಿಂದ ತಾನೇ ನಿಂಗೆ ನೋವಾಗೋದು. ನಾನೇ ಎಲ್ಲಾದ್ರೂ ಹೊರಟೋಗ್ಬಿಡ್ತೀನಿ. ಜಾಜಿ,
ನಾನು ಬರಲಿಲ್ಲ ಅಂತ ಬೇಜಾರಾಗಿದ್ಯಾ? ಇಂಥ ಸಮಯದಲ್ಲಿ ನಾನು ಬರದೇ ಇರ್ತೀನೇನೆ. ಕೋಪ ತಾಪ ಏನೇ ಇರಲಿ, ಈ ಸಮಯದಲ್ಲಿ ನೀನು ಖುಷಿಯಾಗಿರ್ಬೇಕು, ಅದೇ ಮುಖ್ಯ ನನಗೆ. ಜಾಜಿ, ಜಾಜಿ, ಏನಾಯ್ತೆ? ಕನಸು ಕಾಣ್ತಿದ್ಯೇನೆ? ಇನ್ನೀನು ಎಷ್ಟು ಹುಡುಕಿದ್ರು ಬಂಗಾರಿ ಕಾಣಲ್ಲ. ಯಾಕೆಂದ್ರೆ ಅವನು ಇಲ್ಲಿಗೆ ಬಂದಿಲ್ಲ. 1000 ಬರುತ್ತೆ ಹೋಗುತ್ತೆ, ಹಾಗಂತ ಹೆಂಡತಿಗೆ ನಡೆಯೋ ಶಾಸ್ತ್ರಕ್ಕೆ ತಪ್ಪಿಸ್ಕೊಳ್ಳೋದ? ತಂದೆ ಆಗ್ತಿದ್ದಾನೆ, ಇನ್ನೂ ಜವಾಬ್ದಾರಿನೇ ಬಂದಿಲ್ಲ ಅವನಿಗೆ. ಅದೇನ್ ನೋಡಿ ಪ್ರೀತಿಸ್ತೀಯೋ ಆ ಗೆಂಡೆ ತಿಮ್ಮನ್ನ. ಮೊದ್ಲೇ ಅವಳು ಬೇಜಾರಲ್ಲಿದ್ದಾಳೆ. ನೀನ್ ಏನೇನೋ ಹೇಳಿ ಅವಳು ಕಣ್ಣಲ್ಲಿ ನೀರು ತರಿಸ್ಬೇಡ. ಹೌದು, ನಾನಿರೋದು ಅಳ್ಸಕ್ಕೆ, ನೀವೆಲ್ಲ ಇದಿರಲ್ಲ ನಗ್ಸಕ್ಕೆ. ಅಮ್ಮ ಅವರೆಲ್ಲ ಹಾಗೆ ಹೇಳಿದ್ರು, ನೀವು ಸುಮ್ನೆ ಏನೇನೋ ಅನ್ಕೋತಾ ಇದ್ದೀರಾ. ಸುಮ್ನೆ ಹೇಳ್ತಿಲ್ವೇ, ಇರೋದನ್ನೇ ಹೇಳ್ತಿರೋದು. ಬೇಗ ಶಾಸ್ತ್ರಗಳನ್ನ ಶುರು ಮಾಡ್ಬಿಡೋಣ. ಮಾಡೋಣ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಶೇಖ್ರಿ, ಇದಕ್ಕೆ ವ್ಯವಸ್ಥೆ ಇದೆ ತಾನೇ? ಬನ್ನಿ ಅಮ್ಮ, ಬನ್ನಿ.